ನಮಸ್ಕಾರ ಎಲ್ರಿಗೂ. ನಮ್ಮ ಮಾಹಿತಿ ಲೋಕ ಚಾನೆಲ್ಗೆ ಮತ್ತೆ ಸ್ವಾಗತ. ಗುರು, ಪಾಕಿಸ್ತಾನ ಅಂದ್ರೆ ನಮ್ಗೆ ನೆನಪಾಗೋದು ಏನು? ಟೆರರಿಸಂ, ಗ್ಯಾಂಗ್, ISI ಇವೆಲ್ಲ ಅಲ್ವಾ? ಆದ್ರೆ ಈಗ ಅಲ್ಲಿ ಇನ್ನೊಂದು ಹೊಸ ಕಥೆ ಶುರುವಾಗಿದೆ. ಯಾರೂ ಗೊತ್ತಿಲ್ಲ, ಎಲ್ಲಿ ಬರ್ತಾರೋ ಗೊತ್ತಿಲ್ಲ. ಬೈಕ್ನಲ್ಲಿ ಬರ್ತಾರೆ, ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಧಡಕ್ ಅಂತ ಶೂಟ್ ಮಾಡಿ ಮಾಯ ಆಗ್ತಾರೆ. ಮಜಾ ಏನಂದ್ರೆ ಸಾಯ್ತಿರೋರು ಸಾಮಾನ್ಯ ಜನ ಅಲ್ಲ ಗುರು, ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರರು. ಒಬ್ಬ ಇಬ್ರಲ್ಲ, ಕಳೆದ 2 ವರ್ಷದಲ್ಲಿ ಹಲವರು ಹೀಗೆ ಕೊಲೆಯಾಗಿದ್ದಾರೆ. ಪಾಕಿಸ್ತಾನ ಏನ್ ಹೇಳ್ತಿದೆ ಗೊತ್ತಾ? ಇದರ ಹಿಂದೆ ಭಾರತದ ರಾ ಇದೆ ಅಂತ ಸೀನ್ ಮಾಡ್ತಿದೆ. ಹಾಗಿದ್ರೆ ನಿಜಕ್ಕೂ ನಡೀತಿರೋದು ಏನು? ಈ ಅನ್ನೋನ್ ಗನ್ಮೆನ್ ಯಾರು? ಅಸಲಿ ಸ್ಟೋರಿ ಏನು? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಡೀಟೇಲ್ ನೋಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ. 2023ಯಿಂದ ಪಾಕಿಸ್ತಾನದ ಲಾಹೋರ್, ಕರಾಚಿ, ಸಿಯಾಲ್ಕೋಟ್ ಈ ಸಿಟಿಗಳಲ್ಲಿ ಹೈ ಪ್ರೊಫೈಲ್ ಟಾರ್ಗೆಟ್ ಕಿಲ್ಲಿಂಗ್ಸ್ ಜಾಸ್ತಿ ಆಗ್ತಿವೆ. ಮೊದಲಿಗೆ ಮೇ 2026ರಲ್ಲಿ POKಯ ಮುಜಫರಾಬಾದ್ನಲ್ಲಿ ಮತ್ತೊಂದು ಶಾಕಿಂಗ್ ಘಟನೆ ನಡೆಯಿತು. ಹತ್ಯೆಯಾಗಿದ್ದವನು ಯಾರು ಗೊತ್ತಾ? ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಗುಲ್ಜಾರ್ದಾರ್. ಈತ ಅಲ್ ಬದರ್ ಸಂಘಟನೆಯ ಕಾರ್ಯಾಚರಣೆಯ ಕಮಾಂಡರ್ ಅಂತ ಹೇಳಲಾಗ್ತಿತ್ತು. ಮತ್ತೆ 2019ರ ಪುಲ್ವಾಮಾ ದಾಳಿಯ ಹಿಂದೆ ಇದ್ದ ಪ್ರಮುಖ ಪ್ಲಾನರ್ಗಳಲ್ಲಿ ಒಬ್ಬ ಅಂತ ಹಲವು ವರದಿಗಳು ಹೇಳ್ತಿದ್ದವು. ಆದ್ರೆ ಒಂದು ದಿನ ಅಚಾನಕ್ ಅಪರಿಚಿತ ಗನ್ಮೆನ್ ಬಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಧಡಕ್ ಅಂತ ಶೂಟ್ ಮಾಡಿ ಎಸ್ಕೇಪ್. ಮತ್ತೆ ಅದೇ ಪ್ರಶ್ನೆ, ಇವರ ಹಿಂದೆ ಯಾರು? ಇದಕ್ಕಿಂತ ಕೆಲ ತಿಂಗಳು ಮುಂಚೆ ಫೆಬ್ರವರಿ 2025ರಲ್ಲಿ ಇನ್ನೊಬ್ಬ ದೊಡ್ಡ ಹೆಸರು ಟಾರ್ಗೆಟ್ ಆಯಿತು. ಮೌಲಾನಾ ಕಾಶಿಫ್ ಅಲಿ, ಲಷ್ಕರ್ ಇ ತೊಯ್ಬಾದ ರಾಜಕೀಯ ವಿಭಾಗದ ಪ್ರಮುಖ ನಾಯಕ ಅಂತ ಗುರುತಿಸಲಾಗ್ತಿದ್ದ ವ್ಯಕ್ತಿ. ಈತನ ಮೇಲೂ ಅದೇ ಸ್ಟೈಲ್ ಅಟ್ಯಾಕ್. ಬೈಕ್ನಲ್ಲಿ ಬಂದ ಗನ್ಮೆನ್, ಹತ್ತಿರದಿಂದ ಫೈರಿಂಗ್, ಮತ್ತೆ ಅಲ್ಲಿಂದ ಎಸ್ಕೇಪ್. ಪಾಕಿಸ್ತಾನದಲ್ಲಿ ಈಗ ಜನರು ಕೂಡ ಕೇಳೋಕ್ ಶುರು ಮಾಡಿದ್ದಾರೆ ಗುರು, ಇದು ಸಾಮಾನ್ಯ ಕ್ರೈಮ್ ಅಲ್ಲ, ಯಾರೋ ತುಂಬಾ ಪ್ಲಾನ್ ಮಾಡಿ ಮಾಡ್ತಿದ್ದಾರೆ ಅಂತ. ಪರಂಜೀತ್ ಸಿಂಗ್ ಪಂಜ್ವರ್, ಈತ ಖಲಿಸ್ತಾನ್ ಕಮಾಂಡೋ ಫೋರ್ಸ್ನ ಮುಖ್ಯ ನಾಯಕ ಅಂತ ಹೇಳಲಾಗ್ತಿತ್ತು. ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲೂ ಹೆಸರಿತ್ತು. 2023 ಮೇ ತಿಂಗಳಲ್ಲಿ ಲಾಹೋರ್ ರಸ್ತೆಯಲ್ಲಿ ವಾಕ್ ಮಾಡ್ತಿದ್ದಾಗ ಬೈಕ್ನಲ್ಲಿ ಬಂದ ಇಬ್ಬರು ಧಡಕ್ ಧಡಕ್ ಅಂತ ಫೈರ್ ಮಾಡಿ ಎಸ್ಕೇಪ್. ಅಲ್ಲೇ ಕತೆ ಮುಗಿತು ಗುರು. ಶಾಹಿದ್ ಲತೀಫ್, ಇವನು ಇನ್ನೂ ಡೇಂಜರಸ್ ಅಂತ ಹೇಳಲಾಗ್ತಿತ್ತು. 2016ರ ಪಠಾನ್ಕೋಟ್ ಏರ್ಬೇಸ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋ ಆರೋಪ ಇತ್ತು. 2023 ಅಕ್ಟೋಬರ್ ಸಿಯಾಲ್ಕೋಟ್ನ ಮಸೀದಿಗೆ ನಮಾಜ್ಗೆ ಹೋಗಿದ್ದಾನೆ. ಅಲ್ಲೇ ಅಪರಿಚಿತರು ಗುಂಡಿಕ್ಕಿ ಕೊಂದಿದ್ದಾರೆ. ಪಾಕಿಸ್ತಾನ ಪೊಲೀಸರಿಗೆ ಇನ್ನೂ ಕ್ಲಿಯರ್ ಕ್ಲೂ ಸಿಕ್ಕಿಲ್ಲ ಅಂತ ವರದಿಗಳು ಹೇಳ್ತಿವೆ. ಅದ್ನಾನ್ ಅಹ್ಮದ್ ಅಲಿಯಾಸ್ ಅಬು ಹುಂಜಾಲ, ಇವನು ಲಷ್ಕರ್ ಎ ತೊಯ್ಬಾ ಜೊತೆ ಸಂಪರ್ಕ ಹೊಂದಿದ್ದ ಪ್ರಮುಖ ಕಮಾಂಡರ್ ಅಂತ ಹೇಳಲಾಗ್ತಿತ್ತು. 2023 ಡಿಸೆಂಬರ್ನಲ್ಲಿ ಕರಾಚಿಯಲ್ಲಿ ಅದೇ ಸ್ಟೈಲ್, ಬೈಕ್, ಟಾರ್ಗೆಟ್, ಶೂಟಿಂಗ್, ಎಸ್ಕೇಪ್. ಈ ಎಲ್ಲ ಕೇಸ್ಗಳಲ್ಲಿ ಒಂದು ಕಾಮನ್ ಪಾಯಿಂಟ್ ಏನ್ ಗೊತ್ತಾ? ಕಿಲ್ಲರ್ಸ್ ಯಾರು ಅನ್ನೋದು ಇನ್ನೂ ಮಿಸ್ಟ್ರಿ. ಇಷ್ಟು ಘಟನೆಗಳಾದ್ಮೇಲೆ ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ಳುತ್ತಾ? ಅವರ ಸರ್ಕಾರ ಮತ್ತು ಮೀಡಿಯಾ ನೇರವಾಗಿ ಭಾರತದ ಮೇಲೆ ಬೆರಳು ತೋರ್ಸಕ್ಕೆ ಶುರು ಮಾಡ್ತು. ಈ ಎಲ್ಲ ಟಾರ್ಗೆಟ್ ಕಿಲ್ಲಿಂಗ್ಸ್ ಹಿಂದೆ ಭಾರತದ ರಾ ಇದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರೋಪ ಮಾಡ್ತಿದ್ದಾರೆ. ಪಾಕಿಸ್ತಾನದ ಕೆಲವು ಮಾಜಿ ಅಧಿಕಾರಿಗಳು ಕೂಡ ಟಿವಿ ಡಿಬೇಟ್ಗಳಲ್ಲಿ ಇದೇ ಮಾತು ಹೇಳಿದ್ರು. ಆದ್ರೆ ಪ್ರಶ್ನೆ ಏನಂದ್ರೆ, ಪ್ರೂಫ್ ಇದೆಯಾ? ಅದನ್ನ ಮಾತ್ರ ಇನ್ನೂ ಸ್ಪಷ್ಟವಾಗಿ ಯಾರೂ ತೋರಿಸಿಲ್ಲ. ಹಾಗಿದ್ರೆ ಭಾರತ ಏನ್ ಹೇಳ್ತು? ಭಾರತ ಸರ್ಕಾರ ಈ ಆರೋಪಗಳನ್ನು ನೇರವಾಗಿ ತಳ್ಳಿಹಾಕಿತು. ವಿದೇಶಾಂಗ ಸಚಿವಾಲಯ ಹೇಳಿದ್ದೇನೆಂದ್ರೆ,
ಇದು ಭಾರತ ವಿರೋಧಿ ಸುಳ್ಳು ಪ್ರಚಾರ ಅಂತ. ಇನ್ನೊಂದೆಡೆ ಭಾರತದ ಕೆಲವು ರಕ್ಷಣಾ ತಜ್ಞರು ಹೇಳೋದೇನಂದ್ರಿ, ಭಯೋತ್ಪಾದಕರಿಗೆ ಆಶ್ರಯ ಕೊಡ್ತಾ ಇದ್ರಿ ಒಳಗಡೆ ಗ್ಯಾಂಗ್ ವಾರ್, ದ್ರೋಹ, ರಿವೆಂಜ್ ಎಲ್ಲ ಆಗೋದು ನಾರ್ಮಲ್ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಮತ್ತೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಕ್ಲಿಯರ್ ಆಗಿ ಹೇಳಿದ್ರು, ಬೇರೆ ದೇಶಗಳಲ್ಲಿ ಟಾರ್ಗೆಟೆಡ್ ಕಿಲ್ಲಿಂಗ್ ಮಾಡೋದು ಭಾರತದ ಅಧಿಕೃತ ನೀತಿ ಅಲ್ಲ. ಆದ್ರೆ ದೇಶದ ಭದ್ರತೆ ವಿಷಯದಲ್ಲಿ ಭಾರತ ಯಾವತ್ತೂ ರಾಜಿಯಾಗಲ್ಲ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಗುರು, ಇದು ನಿಜಕ್ಕೂ ರಹಸ್ಯ ಕಾರ್ಯಾಚರಣೆಯ ಅಥವಾ ಉಗ್ರ ಸಂಘಟನೆಗಳ ಒಳಜಗಳನ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ನಲ್ಲಿ ಖಂಡಿತ ಹೇಳಿ. ಈ ತರಹ ಡೀಪ್ ಜಿಯೋಪಾಲಿಟಿಕಲ್ ಸ್ಟೋರೀಸ್ ಬೇಕಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಬಿಡ್ಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.